ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರ್ ಇಂಡಿಯಾ ಅಕಾಡೆಮಿ. ನಾನು ಶುದ್ಧು ಭಾರತ್. ಇವತ್ತಿನ ಒಂದು ವಿಡಿಯೋ ವಿಶೇಷ ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಯಾವಾಗ ಮತ್ತು ಕೆಸೆಟ್ ಪ್ರಿಪರೇಷನ್ ಯಾವ ಥರ ಮಾಡಬೇಕು ಮತ್ತು ನೆಟ್ ಎಕ್ಸಾಮಲ್ಲಿ ನೀವು ಜೆ ಆರ್ ಎಫ್ ಅನ್ನು ಯಾವ ಥರ ಕ್ಲಿಯರ್ ಮಾಡಬೇಕು, ಅದಕ್ಕೆ ಸಂಬಂಧಿಸಿದಂತೆ ಒಬ್ಬರ ಸಂಪನ್ಮೂಲ ವ್ಯಕ್ತಿಗಳನ್ನು ಇವತ್ತು ನಮ್ಮ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಕೂಡ ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತ ಪುಸ್ತಕವಾದ ಪರಿಸರ ಅಧ್ಯಯನವನ್ನು ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳು. ಇವರು ಕರ್ನಾಟಕದ ರಾಜ್ಯದ ಪ್ರಮುಖ ಒಂದು ಸಂಸ್ಥೆಗಳಲ್ಲಿ ಏನು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಮಾಡತಕ್ಕಂಥ ಒಬ್ಬ ಪ್ರಸಿದ್ಧ ಸಂಪನ್ಮೂಲ ವ್ಯಕ್ತಿಗಳನ್ನು ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮತ್ತಾಗ್ತಡ ಅವರನ್ನು ಆಹ್ವಾನಿಸೋಣ. ವೆಲ್ಕಮ್ ಟು ಕ್ಲೇವರ್ ಇಂಡಿಯಾ ಅಕಾಡೆಮಿ. ರಾಘವೇಂದ್ರ ಸರ್, ನಮಸ್ತೆ. ನಿಮಗೆ ನಮ್ಮ ಒಂದು ವೇದಿಕೆ ಬಂದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವರೇ ನಮ್ಮ ರಾಘವೇಂದ್ರ ಡಿ ತಲ್ವಾರ್ ಸರ್ ಅಂತ. ಇವರು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತವಾಗಿ ಪರಿಸರ ಅಧ್ಯಯನ ಸಂಬಂಧಿಸಿದಂತೆ ಏನು PhD ಅನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ನೆಟ್ಟು JRF ಮತ್ತೆ ಕೆಸೆಟ್ ಕೂಡ ಉತ್ತೀರ್ಣರಾಗಿದ್ದು, ಅದರೊಂದಿಗೆ ಕರ್ನಾಟಕ ರಾಜ್ಯದ ಹಲವು ವಿದ್ಯಾರ್ಥಿಗಳಿಗೆ ಮತ್ತು ಹಲವು ಸಂಸ್ಥೆಗಳಲ್ಲಿ ಕೂಡ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರನ ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಒಂದು ಪ್ರಮುಖ ವಿಷಯ ಏನಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಯಾವಾಗ ಮತ್ತು ಕೆಸೆಟ್ನ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, JRF ಪಾಸ್ ಮಾಡೋಕ್ಕೆ ಯಾವ ಥರ ಸ್ಟ್ರಾಟಜಿ ಬಳಸಬೇಕು ಅನ್ನೋದನ್ನ ಇವ್ರ ಮೂಲಕ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಾವು ಎಲ್ಲರಿಗೂ ಒಂದು ಕುತೂಹಲ ಆಗಿರ್ತಕ್ಕಂಥ ಒಂದು ವಿಚಾರ ಏನಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಯಾವಾಗ ಅಂತ ಕೇಳ್ತಿದ್ದಾರೆ. ನಾವು ಲಾಸ್ಟ್ ಟೈಮ್ ಕೂಡ ಕರ್ನಾಟಕ ರಾಜ್ಯ ಬಜೆಟ್ ಅಲ್ಲಿ ಕೂಡ 2,000 ಬೋಧಕ ಹುದ್ದೆಗಳನ್ನ ನೇಮಕ ಮಾಡ್ತಾರಂತ ಒಂದು ಘೋಷಣೆ ಆಗಿತ್ತು. ಅದರಲ್ಲಿ 826 ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ನೇಮಕಾತಿ ಸಂಬಂಧಿಸಿದಂತೆ ಒಂದು ವಿಚಾರಗಳನ್ನು ಕೇಳ್ತಾ ಇದ್ದೀವಿ. ಸರ್, ಇದು ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಯಾವತ್ತಿನ ಒಂದು ತಿಂಗಳಲ್ಲಿ ಅಥವಾ ಯಾವ ಒಂದು ಸಂದರ್ಭದಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅನ್ನೋದನ್ನ ಒಂಚೂರು ತಿಳಿಸ್ಕೊಡಿ. ಸರ್, ಆಕ್ಚುಲಿ ಎಲ್ಲ ಸರಿಯಾಗಿ ಇದ್ದಿದ್ರೆ ಆಲ್ರೆಡಿ ನೋಟಿಫಿಕೇಶನ್ ಆಗಿರ್ತಾ ಇತ್ತು. ಬಟ್ ಡ್ಯೂ ಟು ದಿ ಸೆಲೆಕ್ಷನ್ ಇದೆಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಬಟ್ ಈಗ ಪಕ್ಕ ಜೂನ್ ಅಥವಾ ಜುಲೈನಲ್ಲಿ ಪಕ್ಕ ಆಗುತ್ತೆ ನೋಟಿಫಿಕೇಶನ್. ಜೂನ್ ಅಥವಾ ಜುಲೈಯಲ್ಲಿ ಎಸ್ ಆಗುತ್ತೆ. ನಾವು ಭರವಸೆ ಇಟ್ಕೋಬಹುದು ಸರ್, 100%. ಎಸ್. ಸ್ನೇಹಿತರೆ, ನಮ್ಮ ರಾಘವೇಂದ್ರ ಡಿ ತಲ್ವಾರ್ ಸರ್ ಹೇಳ್ತಕ್ಕಂಥ ಒಂದು ವಿಚಾರವನ್ನ ಪ್ರಮುಖವಾದ ಒಂದು ಧೈರ್ಯ ಕೊಡ್ತಕ್ಕಂಥ ಒಂದು ಮಾತುಗಳನ್ನು ನಮ್ಗೆ ಹೇಳ್ತಿದ್ದಾರೆ. ಯಾಕಂದ್ರೆ ಜೂನ್ ಅಥವಾ ಜುಲೈಯಲ್ಲಿ ನೋಟಿಫಿಕೇಶನ್ ಆಗ್ಬಿಟ್ರೆ ಏನಂದ್ರೆ, ಈಗ ಜುಲೈಯಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ನಾವು 2026 ಎಕ್ಸಾಮ್ ಬರಿಬಹುದು ಸರ್. ಅಲ್ಲಿ ಸರ್ KE ನಡೆಸಿದ್ರೆ 2 months ಎಕ್ಸಾಮ್ ಮಾಡಿಸ್ಬಿಡ್ತಾರೆ. ತಿಳ್ಕೊಳ್ಳಿ ಸರ್, ಆಲ್ರೆಡಿ ಸಾಕಷ್ಟು ಒಂದು ಎಕ್ಸಾಮ್ಗಳನ್ನ ನೋಡಿದ್ದಾರೆ. ಈಗ ಆಲ್ರೆಡಿ KE ನಡೆಸ್ತಕ್ಕಂಥ ಕೇವಲ 30 ದಿನಗಳ ಒಂದು ಅವಕಾಶ ಕೊಟ್ಟು ಒಂದು 90 ದಿನಗಳಲ್ಲಿ ಪ್ರಕ್ರಿಯೆ ಮಾಡ್ತಕ್ಕಂಥ ವಿಚಾರ ಕೂಡ ಸರ್ ಇಂದ ತಿಳ್ಕೊತಾ ಇದೀವಿ. ಒಂದು ವಿಚಾರ ಏನಂದ್ರೆ ಸರ್, ಈಗ ನಾವು ಜೂನ್ ಅಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ಅಥವಾ ಜುಲೈಯಲ್ಲಿ ನೋಟಿಫಿಕೇಶನ್ ಆದ್ರೆ ಡಿಸೆಂಬರ್ ಒಳಗೆ ಎಕ್ಸಾಮ್ ಆಗಬಹುದು ಸರ್ ಅಲ್ಲಿ? ಸರ್, ಖಂಡಿತ ಆಗುತ್ತೆ. ಖಂಡಿತ ಎಕ್ಸಾಮಿಗೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ನೋಟಿಫಿಕೇಶನ್ ಮಾಡ್ಲೇಬೇಕು, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೇಬೇಕು, ಎಸ್ಪೆಷಲಿ ಪ್ರೊಫೆಸರ್ ಅದು. ಓಕೆ ಸರ್, ಹಾಗಾಗಿ ಅದು ಹೈ ಪ್ರಿಯಾರಿಟಿ ಆಗಿದೆ ಗೌರ್ಮೆಂಟ್ ಗೆ. ಇನ್ನೊಂದು ವಿಚಾರ ಏನಂದ್ರೆ ಸರ್, ಈಗ UGC ಅವರು ಕರ್ನಾಟಕ ರಾಜ್ಯಕ್ಕೆ ಮತ್ತು ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅನುದಾನ ನೀಡಬೇಕಾದ್ರೆ ಈ ನೇಮಕಾತಿಗಳು ಎಷ್ಟು ಮುಖ್ಯ ಆಗುತ್ತೆ ಸರ್ ಇಲ್ಲಿ? ಹೌದು, ಅದು ಒಂದು ಯೂನಿವರ್ಸಿಟಿ ಆಗಿರ್ಲಿ, ಡಿಗ್ರಿ ಕಾಲೇಜ್ ಆಗಿರ್ಲಿ, ವ್ಯಾಲಿಡ್ ಆಗ್ಬೇಕು ಅಂದ್ರೆ ಅಲ್ಲಿ ಇಷ್ಟು ಜನ ಗೌರ್ಮೆಂಟ್ ಪ್ರೊಫೆಸರ್ಸ್ ಇರಲೇಬೇಕು ಅಂತ ಇದೆ ರೂಲ್ಸ್. UGC ರೂಲ್ಸ್ ಇದೆ. ಹಾಗಾಗಿ ರಿಕ್ರೂಟ್ಮೆಂಟ್ ಮಾಡ್ಲೇಬೇಕು. ನೀವು ನೋಡಿರ್ಬೋದು ನ್ಯೂಸ್ ಪೇಪರ್ ಅಲ್ಲೆಲ್ಲ, ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ರು. ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಹೈ ಪ್ರಿಯಾರಿಟಿ ಇದೆ, ನಾವು ಮಾಡ್ಲೇಬೇಕು ಅಂತ ಇದೆ. ತುಂಬಾ ಜನ ಜಾತಕ ಪಕ್ಷಿಗಳ ಹತ್ರ ಕುತ್ಕೊಂಡು ಓದ್ತಾ ಇದ್ದಾರೆ. ಸರ್, ಇನ್ನೊಂದೇನು ವಿಚಾರ ಅಂದ್ರೆ ಇಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ 50 ಮಾರ್ಕ್ಸ್ ಇದೆ ಸರ್. ಅಲ್ಲಿ 50 ಕ್ವಶನ್ಸ್ ಬರುತ್ತೆ, ಮತ್ತೆ ನೆಗೆಟಿವ್ ಇರುತ್ತೆ ಅಲ್ಲಿ. ಸೊ ವಿಚಾರ ಏನಂದ್ರೆ, ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳನ್ನ ಕೇಳಬಹುದು ಅಲ್ಲಿ? ಸರ್, ಈ ನಿಮ್ಮ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಪರಿಸರ ವಿಜ್ಞಾನಕ್ಕೆ ನೇರವಾಗಿ ಪ್ರಶ್ನೆಗಳು ಬರಬೇಕು ಅಂದ್ರೆ ಖಂಡಿತ 5 ಕ್ವಶನ್ ಅಂದ್ರೆ ಬಂದೇ ಬರ್ತವೆ. 5 ಕ್ವಶನ್ ಈ ಕಡೆ ಅನಾಲಿಟಿಕಲ್ ಆಗಿ ಅಪ್ಲೈಡ್ ಆಗಿ ಬರ್ಬೇಕಂದ್ರೆ 7-8 ಕ್ವಶನ್ ಅಂದ್ರೆ ನಾವು ಪಕ್ಕ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಅಂದ್ರೆ ಈ ಜಿಯೋಗ್ರಫಿ, ಸೈನ್ಸ್ ಎಲ್ಲ 7 ಆಗುತ್ತೆ. ಕೋರ್ ಎನ್ವಿರಾನ್ಮೆಂಟ್ ಕ್ವಶನ್ 5 ಪಕ್ಕ 5 ಅಂದ್ರೆ ಬಂದೇ ಬರ್ತವೆ. 5 ಬರ್ತವೆ. ನೋಡಿ ಸ್ನೇಹಿತರೆ, ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಕೂಡ ಕೇಳ್ತಾ ಇದ್ರಿ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಕೇಳ್ಬೋದು ಅಂತ. ಈಗ ನೋಡಿ, ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಇವ್ರನ್ನ, ಯಾಕಂದ್ರೆ ಒಬ್ಬರ ಪರಿಸರ ತಜ್ಞನೇ ಹೌದು ಇವರು. ಏನಕ್ಕಂದ್ರೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡ್ತಿದ್ದಾರೆ, ಮತ್ತೆ ಈ ಸಂಬಂಧಪಟ್ಟಂತ ಒಂದು ಕ್ಲಾಸ್ಗಳನ್ನು ಮಾಡಿದ್ದಾರೆ, ಮತ್ತೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ಹಲವು ಪರೀಕ್ಷೆಗಳನ್ನು ಅಬ್ಸರ್ವ್ ಮಾಡಿ ಆಲ್ರೆಡಿ ಒಂದ್ಸಲ UPSC ಮೇನ್ಸ್ ಕೂಡ ಮತ್ತು KS ಮೇನ್ಸ್ ಕೂಡ ಬರೆದಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಇವರು. ಹಾಗಾಗಿ ಇವರಿಂದ ನಾವು ತಿಳ್ಕೊಳ್ಳೋದು ತುಂಬಾ ಒಂದು ಅತ್ಯಮೂಲ್ಯವಾದ ಮಾಹಿತಿ ಅಂತ ಅನ್ಕೋಬಹುದು. ಸರ್, ಇನ್ನೊಂದು ಏನಂದ್ರೆ ಪ್ರಮುಖ ಡೌಟ್ ಏನಂದ್ರೆ, ನಂಗೆ
ಈ ಕೆ ಸೆಟ್ ಅಲ್ಲಿ ಕೂಡ ನಾವು ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬರ್ತಾವ ಅಂತ ಕೇಳಿದೆ ನಾನು. ಕೆ ಸೆಟ್ ಅಲ್ಲಿ ಎಷ್ಟು ಪ್ರಶ್ನೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸರ್ ಪರಿಸರ ಅಧ್ಯಯನದಿಂದ? ಆಲ್ಮೋಸ್ಟ್ ಕೆಸೆಟ್ ಮತ್ತೆ ಪ್ರೊಫೆಸರ್ ಎಕ್ಸಾಮ್ ಸೇಮ್ ಇರುತ್ತಲ್ಲ, ಹಾಗಾಗಿ ಅಲ್ಲಿನೂ ಕೂಡ 5-6 ಕ್ವಶನ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. 5-6 ಕ್ವಶನ್ಸ್ ಅದಕ್ಕಿಂತ ಎಕ್ಸ್ಟ್ರಾ ಏನಿಲ್ಲ. ಅಪ್ಲೈಡ್ ಏನಾದ್ರು ಸೈನ್ಸ್ ಅಥವಾ ಜಿಯೋಗ್ರಫಿ ಈ ತರ ಅಪ್ಲೈಡ್ ಬರ್ತವೆ, ಎಲ್ಲಿನ ಲಾನಿನ ಈ ತರ ಕ್ವಶನ್ ಗಳನ್ನ ನೋಡ್ಕೊಂಡಾಗ ಒಂದು 7-8 ಕ್ವಶನ್ ಗಳು ಬಂದೇ ಬರ್ತವೆ. 7-8 ಕ್ವಶನ್ಸ್ ಸರ್. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಈಗ ನೇಮಕಾತಿ ಬಗ್ಗೆ ಹೇಳಿದ್ರೆ, ಕೆ ಸೆಟ್ ಮತ್ತೆ ಇದ್ರ ಬಗ್ಗೆ ಹೇಳಿದ್ರೆ, ಬಟ್ ಎಷ್ಟೋ ಜನ ಏನಂದ್ರೆ ಆಲ್ರೆಡಿ ನೆಟ್ ಪಾಸ್ ಮಾಡಿದಾರೆ ಸರ್ ಅವರು, ಮತ್ತೆ ಕೆ ಸೆಟ್ ಪಾಸ್ ಮಾಡಿದ್ದಾರೆ. ಅವ್ರಿಗೊಂದು ಕನಸು ಐತಿ ಸರ್, ಈಗ ನಾನು JRF ಪಾಸ್ ಮಾಡ್ಬೇಕು, JRF ಮಾಡಿ ನಾನು ಏನಂತ PhD ಮಾಡ್ಬೇಕಂತ ಆಶೆ ಸರ್ ಅವ್ರಿಗೆ. ನೀವು ಅವ್ರಿಗೆ ಏನ್ ಹೇಳ್ತೀರಿ ಇಲ್ಲಿ? ಸರ್ JRF ಪಾಸ್ ಮಾಡಿದ್ರೆ ಗೌರ್ಮೆಂಟ್ ಇಂದ ನಾವು ಫಂಡ್ ಬರುತ್ತೆ. ವಿದ್ಯಾರ್ಥಿಗಳು ಎಲ್ಲರೂ ಬಡ ವಿದ್ಯಾರ್ಥಿಗಳು ಇರ್ತಾರೆ, ಪ್ರತಿ ತಿಂಗಳು 50,000 ರೂಪಾಯಿ ಫಂಡ್ ಕೊಡ್ತಾರೆ JRF ಪಾಸ್ ಆದ್ರೆ. ಸೊ JRF ಪಾಸ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಸೆಪರೇಟ್ ಆಗಿ ನಾವು ಎಫರ್ಟ್ ಹಾಕ್ಲೇಬೇಕಾಗುತ್ತೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡುವಂತದ್ದು, ಆ ಕೋರ್ ಟಾಪಿಕ್ ಯಾವ್ದು ಅನ್ನೋದನ್ನ ಅನಾಲಿಸಿಸ್ ಮಾಡ್ಕೊಂಡು ಅದ್ರ ಬಗ್ಗೆ ರಿವಿಷನ್ ಮಾಡ್ಕೊಳ್ಳುವಂತದ್ದು. ನೆಕ್ಸ್ಟ್ ನಾನೇನ್ ಮಾಡ್ತಾ ಇದ್ದೆ ಪ್ರಿಪರೇಷನ್ ಮಾಡುವಾಗ, ಟೆಲಿಗ್ರಾಮ್ ಗ್ರೂಪ್ ಗಳಿಗೆ ಜಾಯ್ನ್ ಆಗಿದ್ದೆ. ಯಾರು ದಿನ ಕ್ವಿಜ್ ಹಾಕ್ತಾರಲ್ಲ, ಆ ಕ್ವಿಜ್ ಸಾಲ್ವ್ ಮಾಡೋದು, ಪಾಸ್ ಆದ್ರೆ ಕರೆಕ್ಟ್ ಆದ್ರೆ ಖುಷಿ ಪಡೋದು, ಆ ತಪ್ಪಾದ್ರೆ ಯಾಕೆ ತಪ್ಪಾಯ್ತು ಅಂತ ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳೋದು. ಸೊ ಈ ತರ ಮಾಡಿದಾಗೆಲ್ಲ ನಮಗೆ ಅದು ಹೆಲ್ಪ್ ಆಗ್ತಾ ಹೋಯ್ತು, ನಾಲೆಜ್ ಅನ್ನ ಇಂಕ್ರೀಸ್ ಮಾಡ್ತಾ ಹೋಯ್ತು. ಹಾಗಾಗಿ ಸರ್ ಇಂದ ಒಂದು ಪ್ರಮುಖ ವಿಚಾರ ತಿಳ್ಕೊಂಡೆ ಸರ್. ಈಗ ಆಕ್ಚುಲಿ ಹೇಳ್ಬೇಕಾದ್ರೆ ನಮ್ದು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟ GK ಕ್ಲಾಸ್ ಸ್ಟಾರ್ಟ್ ಮಾಡಿದೀನಿ. ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಟೆಸ್ಟ್ ಸೀರೀಸ್ ಮತ್ತು ಡೈಲಿ ಕ್ವಿಜ್ ಗಳನ್ನ ಕೊಡ್ತಾ ಇದೀನಿ. ಹಂಗಿದ್ರೆ ಒಳ್ಳೆ ಕೆಲಸ ಸರ್ ಇದು. ಹೌದಾ? ಹೌದು. ಆಕ್ಚುಲಿ ಸರ್ ಈಗ ರಿವಿಷನ್ ಕ್ವಿಜ್, ಸ್ಟ್ಯಾಂಡರ್ಡ್ ಕ್ವಿಜ್ ಮತ್ತೆ ಗ್ರ್ಯಾಂಡ್ ಕ್ವಿಜ್ ಅಂತ ಮಾಡ್ತಾ ಇದ್ದೀವಿ. ಅದು ಅವ್ರಿಗೆ ಹೆಲ್ಪ್ ಆಗ್ಬೋದಲ್ಲ ಸರ್? ಖಂಡಿತ ಸರ್, ನನಗೆ ಹಂಗೆ ಹೆಲ್ಪ್ ಆಗಿದೆ ಸರ್. ಅದು ಆ ತರನೇ ಹೆಲ್ಪ್ ಆಗಿ ನನಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕೆಸೆಟ್, ಫಸ್ಟ್ ಅಟೆಂಪ್ಟ್ ಅಲ್ಲಿ ನೆಟ್, ಫಸ್ಟ್ ಅಟೆಂಪ್ಟ್ ಅಲ್ಲಿ JRF ಆಗಿದ್ದು ನಂದು. ರಿವಿಷನ್ ಗೆ ಮತ್ತೆ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಟೆಸ್ಟ್ ಸೀರೀಸ್ ಮತ್ತೆ ಕ್ವಿಜ್ ಗಳು ತುಂಬಾ ಹೆಲ್ಪ್ಫುಲ್ ಆಗ್ತಾವ ಅಂತ ರಾಘವೇಂದ್ರ ಸರ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ವಿಚಾರ ಸರ್, ಈಗ ಸರ್ ಏನ್ ಮಾಡಿದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಅಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಪರಿಸರ ಅಧ್ಯಯನ, ಪರಿಸರ ವಿಜ್ಞಾನ ಇದನ್ನ ಕ್ರಿಯೇಟಿವ್ ಐಎಸ್ ಅಕಾಡೆಮಿ ಅವರು ಪಬ್ಲಿಕೇಶನ್ ಮಾಡಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಈ ಅಟ್ ಪ್ರೆಸೆಂಟ್ ಸಾಕಷ್ಟು ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತಕ್ಕಂಥ ಪುಸ್ತಕ, ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ಕೊಟ್ಟಿದ್ದಾರೆ ಸರ್ ಅಲ್ಲಿ. ಸರ್ ಇಲ್ಲಿ ಏನಂದ್ರೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮ್ ಬುಕ್ ಅಲ್ಲಿ ಯಾವ ಕೋರ್ ಟಾಪಿಕ್ ನಾವು ಅದನ್ನ ಕವರ್ ಮಾಡ್ಕೋಬೇಕು? ಸರ್ ಆ ಬುಕ್ ಅಲ್ಲಿ ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಬೇಕಲ್ಲ ಆ ಪಾಯಿಂಟ್ ಗಳನ್ನೇ ಹಾಕಿದ್ದೀನಿ. ಸೊ ಅದ್ರೊಳಗೆ ಫಸ್ಟ್ ಟಾಪಿಕ್ ಅಲ್ಲಿ ಬೇಸಿಕ್ಸ್ ಅಲ್ಲಿ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಕ್ವಶನ್ ಗಳು ಬಂದೇ ಬರ್ತವೆ, ಬಯೋಡೈವರ್ಸಿಟಿ ಕ್ವಶನ್ ಬಂದೇ ಬರ್ತವೆ, ಬಯೋ ಮ್ಯಾಗ್ನಿಫಿಕೇಶನ್, ಬಯೋ ಅಕ್ಯುಮುಲೇಷನ್, ಯೂಟ್ರಿಫಿಕೇಶನ್ ಅನ್ನೋ ಟಾಪಿಕ್ ಗಳಿದಾವೆ. ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಅಂತ. ಆ ಕ್ವಶನ್ ಗಳು ಬಂದೇ ಬರ್ತವೆ ಸರ್. ಸೊ ಅಂದ್ರೆ ಕೋರ್ ಟಾಪಿಕ್ ಅಂತ ಫಸ್ಟ್ 2 ಟಾಪಿಕ್ಸ್. ಸರ್ ಇನ್ನೊಂದು ನನ್ನ ಡೌಟ್ ಈಗ ಸರ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಅಲ್ಲಿ ಕನ್ವೆನ್ಷನ್ ಕೇಳ್ತಲ್ಲ, ಖಂಡಿತ ಅವುಗಳ ಬಗ್ಗೆ ಮತ್ತೆ ಆಕ್ಟ್ ಅಂಡ್ ಪಾಲಿಸೀಸ್, ಫಾರ್ ಎಕ್ಸಾಂಪಲ್ ಬಯೋಡೈವರ್ಸಿಟಿ ಆಕ್ಟ್, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಕ್ಟ್, ಪ್ರೊಟೆಕ್ಷನ್ ಆಕ್ಟ್ ಎಲ್ಲ ಕೇಳ್ತಾರೆ ಸರ್. ಈಗ ನಿಮ್ ಬುಕ್ ಅಲ್ಲಿ ಇರ್ತಕ್ಕಂಥ ಈಗೇನು POQ ಇದನ್ನ ಕೊಟ್ಟಿದ್ರಲ್ಲಿ ಏನಾದ್ರು ಕೊಟ್ಟಿದ್ದೀನಿ ಸರ್? ಕೊಟ್ಟಿದ್ರಲ್ಲ, ಪ್ರತಿ ಚಾಪ್ಟರ್ ಏನೇನು POQ ಇದಾವಲ್ಲ ಆ POQ ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದು ಅಲ್ದೇನೆ ನೀವ್ ಹೇಳಿದ್ರಲ್ಲ, ನನ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ, ನೀವು ಟೆಲಿಗ್ರಾಮ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆ ಕ್ವಿಜ್ ಸಾಲ್ವ್ ಮಾಡಿ, ಆ ಕ್ವಿಜ್ ಅಲ್ಲಿ ತಪ್ಪು ಕ್ವಶನ್ ಮಾಡ್ತಾರಲ್ಲ ಅದ್ರ ನೋಟ್ಸ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಹಿಂಗೆಲ್ಲ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಸ್ಕೋರ್. ನೋಡಿ ಸ್ನೇಹಿತರೆ, ಸರ್ ಹೇಳ್ತಿರ್ತಕ್ಕಂಥ ತಮ್ಮ ಅನುಭವನ ಎಕ್ಸ್ಪೀರಿಯನ್ಸ್ ಇಲ್ಲಿ ಶೇರ್ ಮಾಡ್ಕೊತಿದ್ದಾರೆ. ಆ ಅನುಭವ ನೋಡಿ, ಈಗ ನಾವು ಮಾಡ್ತಕ್ಕಂಥ ಅವ್ರಿಗೆ ಹೇಳಿರ್ಲಿಲ್ಲ, ಡಿಸ್ಕಷನ್ ಮಾಡಿರ್ಲಿಲ್ಲ, ಬಟ್ ಅದು ಇಂಡೈರೆಕ್ಟ್ ಆಗಿ ಅವ್ರು ಹೇಳೋದನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ನೀವು ಕೂಡ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಇಲ್ಲಿ. ಸರ್ ಇನ್ನೊಂದು ಫೈನಲ್ ಆಗಿ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ KSET ನೆಟ್ ತಯಾರು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವೇನ್ ಫೈನಲ್ ಅವರಿಗೆ ಒಂದು ಸಜೆಷನ್ ಕೊಡ್ತೀರಿ? ಸರ್ ಈ ಎಕ್ಸಾಮ್ಗೆ ತಯಾರಿ ಮಾಡುವಂತವ್ರು ಫೋಕಸ್ಡ್ ಆಗಿರ್ಬೇಕು ಫಸ್ಟ್. ಸೆಕೆಂಡ್, ಒಂದು ಒಳ್ಳೆ ರಿಸೋರ್ಸಸ್ ಅನ್ನ ಇಟ್ಕೋಬೇಕು. ನೀವು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ರಿ, ಟೆಲಿಗ್ರಾಮ್ ಅಲ್ಲಿ ಕ್ವಶನ್ ಹಾಕ್ತೀನಿ ಅಂತ ಹೇಳಿದ್ರಿ, ನಾನು ನಿಮ್ಮ ಹತ್ರದಿಂದ ನೋಡಿದ್ದೀನಿ, ಕ್ವಾಲಿಟಿ ಕ್ವಶನ್ ಹಾಕಿರ್ತೀರಾ. ಎಕ್ಸ್ಪೀರಿಯನ್ಸ್ ನಮಗೆ ವಯಸ್ಸಾದಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಗಾಗಿದೆ, ಹಾಗಾಗಿ ಒಳ್ಳೆ ಕ್ವಶನ್ ಹಾಕಿರ್ತೀರಿ, ಅದು ಪ್ರಾಕ್ಟೀಸ್ ಮಾಡ್ಲಿ. ನೆಕ್ಸ್ಟ್ PYQ, ನೆಕ್ಸ್ಟ್ ರಿವಿಷನ್, ಒಂದು ಸ್ಟ್ಯಾಂಡರ್ಡ್ ಕಂಟೆಂಟ್ ಯಾವಾಗ್ಲೂ ಇಟ್ಕೊಂಡ್ರು ಪದೇ ಪದೇ ರಿವಿಷನ್ ಮಾಡ್ತಾ ಇರ್ಬೇಕು, ಟೆಸ್ಟ್ ಬರೀತಾ ಇರ್ಬೇಕು. ಟೆಸ್ಟ್ ನೋಡಿ, ನಾವು ಆಕ್ಚುಲ್ ಎಕ್ಸಾಮ್ ಗಳಿಗೆ ಹೋಗಿ ಟೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಬರೀಬೇಕು. ಸೊ ಟೆಸ್ಟ್ ಸೀರೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆಲ್ರೆಡಿ ನಾವು ಸರ್ ಹೇಳಿದಿಲ್ಲ, ಆಕ್ಚುಲಿ ಇವತ್ತು ಸಡನ್ ಆಗಿ ಸಿಕ್ಬಿಟ್ರು, ಹಂಗ ಒಂದು ಅಭಿಪ್ರಾಯ ಕೇಳೋಗೋಸ್ಕರ ನೀವು ವಿಡಿಯೋ ಮಾಡ್ತಿದ್ದೀನಿ ನಾನು. ಸರ್ ಒಂದು ಫೈನಲ್ ವಿಚಾರ ಏನಂದ್ರೆ, ನನ್ಗೆ ತಪ್ಪುಗಳನ್ನು ಸಾಕಷ್ಟು ನಡೀತಾವೆ ಇಲ್ಲಿ. ಸರ್ ಒಬ್ರು ಪ್ರಶ್ನೆ ಕೇಳಿದ್ರು ಸರ್ ನನಗೆ. ಏನ್ ಕೇಳಿದ್ರು ಸರ್, ನೋಟಿಫಿಕೇಶನ್ ಇಲ್ಲ, ನಂಗೆ ಯಾಕೋ ಭಾಳ ಹಿಂಸೆ ಆಗ್ತಿದೆ, ಈ ಸಂದರ್ಭದಲ್ಲಿ ನನಗೆ ಏನ್ ಮಾಡ್ಬೇಕು ತಿಳಿತಾ ಇಲ್ಲ, ಬಟ್ ನೋಟಿಫಿಕೇಶನ್ ಆದ್ರೂ ಓದಾಕ ಒಂದು ಜೂಮ್ ಬರ್ತದೆ ಸರ್, ನಂಗೆ ಇಲ್ಲ ಮೋಟಿವೇಶನ್ ಆಗ್ತಿಲ್ಲ, ನಾನು ಏನ್ ಮಾಡ್ಬೇಕಂತಾರ ಅವರು. ಅವ್ರಿಗೆ ನೀವು ಸ್ವಲ್ಪ ಮೆಂಟಲಿ ಯಾವ ತರ ಅವ್ರಿಗೆ ಸಜೆಷನ್ ಕೊಡ್ಬೋದು ಸರ್ ಅಲ್ಲಿ? ಸರ್ ಮೆಂಟಲಿ ಫಸ್ಟ್ ಇದು ಅವ್ರದಷ್ಟೇ ಹೋರಾಟ ಅಲ್ಲ, ಅವ್ರ ಜೊತೆ ನಿಮ್ದು ಹೋರಾಟ, ನಮ್ದು ಹೋರಾಟ. ಹೌದು ಸರ್, ಹೌದು. ಇಲ್ಲಿ ಯಾಕಂದ್ರೆ ಅವ್ರ ವಿದ್ಯಾರ್ಥಿಗಳು ಪಾಸ್ ಆದ್ರೆ ಅದಕ್ಕಿಂತ ಜಾಸ್ತಿ ಖುಷಿ ಆಗೋದು ಟೀಚರ್ಗಳು.
ಸೊ ಹಾಗಾಗಿ ನೋಟಿಫಿಕೇಶನ್ ಆದ್ಮೇಲೆ ಓದಕ್ಕೆ ನಿಮ್ಗೆ ಟೈಮ್ ಸಿಗಲ್ಲ, ಏನ್ ಮಾಡ್ತೀರಾ? ಸೊ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ಇವಾಗ್ಲೇನೆ ಪ್ರಯತ್ನ ಸ್ಟಾರ್ಟ್ ಮಾಡಿ, ಇವಾಗ್ಲೇನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಟೆಸ್ಟ್ ಸೀರೀಸ್ ಬರೀರಿ, ಪದೇ ಪದೇ ರಿವಿಷನ್ ಮಾಡ್ಕೊಳ್ಳಿ. ಆ ಬುಕ್ ಅನ್ನ ನೋಡಿದ ಕೂಡಲೇ ಈ ಪೇಜ್ ಅಲ್ಲಿ ಈ ಕಂಟೆಂಟ್ ಇದೆ ಅಂತ ಗೊತ್ತಾಗಬೇಕು, ಅಷ್ಟು ರಿವಿಷನ್ ಮಾಡ್ಬೇಕು, ಅಷ್ಟು ಕ್ವಶನ್ ಅನ್ನ ಬಿಡಿಸ್ಬೇಕು. ಪ್ರತಿದಿನ ನೀವು ಅನ್ನೆಸೆಸರಿ ಯೂಟ್ಯೂಬ್ ವಿಡಿಯೋ ನೋಡೋದಕ್ಕಿಂತ, IPL ಇಂಥವೆಲ್ಲ ನೋಡೋದಕ್ಕಿಂತ ಟೆಲಿಗ್ರಾಮ್ ಅಲ್ಲಿ ಬರುವಂತ ಕ್ವಿಜ್ ಗಳನ್ನ ಬಿಡಿಸಿ, ಆ ಟೆಸ್ಟ್ ಅನ್ನ ಬಿಡಿಸಿ, ಅದನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ. ಅದು ಪಕ್ಕ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಹತ್ರ ಇದ್ದಾಗ ನೀವು ಓದೋದಕ್ಕಿಂತ ಇವಾಗ ಓದೋಕ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಇವಾಗ ಮೋಟಿವೇಶನ್ ಮಾಡ್ಕೋಬೇಕು, ಹೊರಗಿಂದ ಬರುವಂತದ್ದಲ್ಲ, ಒಳಗಿಂದ ಬರುವಂತದ್ದು. ಒಂದ್ಸಲ ಯೋಚನೆ ಮಾಡಿ, ನೀವು ತಂದೆ ತಾಯಿಗಳು ಬಿಟ್ಟಿರೋ ಕಷ್ಟ, ಅಪ್ಪ ಮಾಡೋ ಕಷ್ಟ, ತಮ್ಮ ಪಡೋ ಕಷ್ಟ, ಅಕ್ಕ ಪಡೋ ಕಷ್ಟ ಎಲ್ಲ ನೋಡ್ಕೊಂಡಾಗ ಒಳಗಿಂದ ಬರುತ್ತೆ ಮೋಟಿವೇಶನ್. ಸರ್ ಇಲ್ಲಿ ನನ್ಗೆ ಒಂದು ಯಾಕಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಈಗ ನಮ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಹೋದ್ರೆ 30+ ಫ್ಯಾಮಿಲಿ ಇದ್ದವ್ರದ್ದು ಸರ್. ಈಗ ನನ್ಗೆ ಎಲ್ಲರೂ ಒಂದು ಪ್ರಶ್ನೆ, ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದೊಂದು ಕೇಳ್ತಿದ್ರು, ಸರ್ ನಾನೀಗ ಕ್ಲಾಸ್ ಮಾಡಿ ಬಂದು ಓದ್ಕೋಬೇಕಾಗಿ ಸರ್, ಇಲ್ಲ ನನ್ನ ಮಕ್ಕಳು ಹೆಣ್ಮಕ್ಳು ಕೂಡ ಇಲ್ಲಿ ನಮ್ಮಲ್ಲಿ ಅಡ್ಮಿಷನ್ ತೊಗೊಂಡವ್ರೆ. ಅವ್ರು ಏನು ಹೇಳ್ತಾರಂದ್ರೆ, ಸರ್ ಈಗ ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕು, ಅವ್ರು ಹೋಮ್ವರ್ಕ್ ಮಾಡಿ ಟೈಮ್ ಸಾಲ್ತಾ ಇಲ್ಲ ಸರ್, ಇಲ್ಲಿ ಇಂಥ ಎಲ್ಲ ಸಮಸ್ಯೆಗಳು ಬಂದು ಇಲ್ಲಿ. ಬಟ್ ಆದರೂ ಕೂಡ ಅವರು ತುಂಬ ಆಸಕ್ತಿಕರವಾಗಿ ಮತ್ತು ಮಕ್ಕಳ ಜೊತೆ ಗಂಡ ಹೆಂಡತಿ ಕುತ್ಕೊಂಡು ಕ್ವಿಜ್ಗಳನ್ನ ಅಟೆಂಡ್ ಮಾಡ್ತಿದ್ದಾರೆ. ಬಟ್ ಆದರೂ ಒಂದು ಕೂಡ ಇಲ್ಲಿ ಏನಂದ್ರೆ, ಈಗ ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರಿಗೆ ಏನು ಹೇಳ್ತೀರಿ ನೀವು? ನೀವೇ ಹೇಳಿದ್ರಿ ಆಲ್ರೆಡಿ 30 ಇದ್ದರು ಅಥವಾ 25 ಇದ್ದರು ಇರ್ತಾರೆ ಅಂದ್ರೆ ಒಂದೇ ಕ್ಲಾಸಿಂದ ಇಲ್ಲಿ ಓದೋ ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಬೇಸಿಕ್ ಆಫ್ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಪ್ರತಿದಿನ 10 ಅವರ್ 12 ಅವರ್ ಅದು ಜಸ್ಟ್ ಇಲ್ಯೂಷನ್ ಅಷ್ಟೇ. ರಿಯಾಲಿಟಿ ಒಳಗೆ 4-5 ಅವರ್ ಕುತ್ಕೊಂಡ್ರೆ ಸಾಕು 4-5 ಮ್ಯಾಕ್ಸಿಮಮ್ 4-5 ಅವರ್ ಆದ್ರೂ ಸಾಕು. ಫೋಕಸ್ಡ್ ಆಗಿ ಓದಿದ್ರೆ. ನಾವು ನೋಡ್ತಾ ಇರ್ತೀವಿ ವಿದ್ಯಾರ್ಥಿಗಳು 10 ಅವರ್ ಓದ್ತಾ ಇರ್ತಾರೆ, ಕುತ್ಕೊಂಡಿರ್ತಾರೆ, ಮನಸ್ಸಿರಲ್ಲ. ಹಾಗೆ ಮಾಡೋದಕ್ಕಿಂತ ಕ್ವಾಲಿಟಿ ಟೈಮ್ ಅನ್ನ ನಿಮ್ಮ ತಲೆ ಏನಾದ್ರು ಚುರುಕಿದ್ರೆ 2 ಅವರ್ ಎವ್ರಿ ಡೇ 2 ಅವರ್ ಆದ್ರೂ ಸಾಕು. ಯಾಕೆ ಅಂದ್ರೆ ಈ ಒಂದು ಈ ಎಕ್ಸಾಮ್ ನೋಟಿಫಿಕೇಶನ್ ಇಲ್ಲಾದ್ರೂ ಕೂಡ ನಾವು ದಿನಾಲು ಒಂದು 3-4 ಅವರ್ ಕವರ್ ಮಾಡಿದ್ರು ಕೂಡ ಆರಾಮಾಗಿ ಮ್ಯಾನೇಜ್ ಮಾಡಬಹುದು ಅಂತೀರಾ? ಸರ್ ಖಂಡಿತ. ಯಾಕೆಂದ್ರೆ ಎಕ್ಸಾಮ್ ನೋಟಿಫಿಕೇಶನ್ ಆದ್ಮೇಲೆ ಓದೋ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ಸಡನ್ ನಡೆಸ್ಬಿಡ್ತಾರೆ. ನಿಮ್ ಕಂಪ್ಯೂಟರ್ ಮುಂಚೆ ಓದ್ತಾ ಇರ್ತಾರೆ, ನೀವು 1 ಮಾರ್ಕ್ ಇಂದ ಹೊರಗೆ ಬಂದಂಗೆ ಔಟ್ ಅವ್ರ ಇನ್ನ ಅದೇ ಮ್ಯಾಟರ್ ಆಗುತ್ತೆ. ಹಾಗಾಗಿ ಇವಾಗಿಂದಾನೆ ಸ್ಟಾರ್ಟ್ ಮಾಡಿ. ರಾಘವೇಂದ್ರ ಸರ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು, ಮತ್ತು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೂಡ ನಮ್ಗೆ ಕೊಟ್ಟರು. ಮತ್ತು ಇನ್ನೊಂದು ಪ್ರಮುಖ ಏನಂದ್ರೆ, ಇಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮ ಒಂದು ವೇದಿಕೆಯಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ನಮ್ಮ ಒಂದು ಹೆಮ್ಮೆಯ ಸಂಗತಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಕೂಲಂಕುಷವಾಗಿರ್ತಕ್ಕಂಥ ಒಂದು ಮಾಹಿತಿಗಳ ಅನ್ವಯವಾಗಿ ರಾಘವೇಂದ್ರ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಒಂದು ವೇದಿಕೆ ಮೂಲಕ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು 4-5 ಟಾಪಿಕ್ಗಳನ್ನ ನಿಮಗೆ ಕವರ್ ಮಾಡಿಕೊಡ್ತಾರೆ. ಮತ್ತೇನಂದ್ರೆ ಈಗ ಸಂಬಂಧಪಟ್ಟಂತ ಏನೇ ಮಾಹಿತಿ ಬೇಕಿದ್ರು ಕೂಡ ನಿಮ್ಗೆ ಪರಿಸರ ಅಧ್ಯಯನ ರಾಘವೇಂದ್ರ ಸರ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರು ಟೆಲಿಗ್ರಾಮ್ ಚಾನಲ್ ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಅವ್ರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೂ ಕೂಡ ಅವ್ರು ನೀವು ಸಂಪರ್ಕಿಸಬಹುದು. ಸರ್ ನಮ್ಮ ಒಂದು ವೇದಿಕೆ ಬಂದದಕ್ಕೆ ನಿಮ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತೋರಿಸ್ತೀನಿ. ಹೀಗೆ ನಮ್ಮ ಜೊತೆ ಸಂಪರ್ಕದಲ್ಲಿರಿ, ಮತ್ತೆ ನಮ್ಮ ಸ್ಪರ್ಧಾ ಮಿತ್ರರು ಕೂಡ ಒಂದ್ ಸ್ವಲ್ಪ ಗೈಡ್ ಮಾಡ್ರಿ ಅಂತ ಈ ಮೂಲಕ ಕೇಳ್ತೀನಿ. ಸರ್ ಖಂಡಿತ, ಆಲ್ವೇಸ್ ವಿದ್ಯಾರ್ಥಿಗಳಿಗೋಸ್ಕರ ನಾವು ನೀವು ಇರೋದಂತದ್ದು ಯಾವಾಗ್ಲೂ ಅವರಿಗೆ ಹೇಳೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಫ್ ಆಗಿಲ್ಲ.